ಹಲೋ ಎಲ್ರಿಗೂ ನಮಸ್ಕಾರ. ಡೇ 3 ಆಫ್ ಕೊಚ್ಚಿಗೆ ಬಂದಾಗಿಂದ 3 ಶೂಟ್ಸ್ ಆಗಿದೆ ಆ್ಯಂಡ್ ಇಟ್ ಹ್ಯಾಸ್ ಬೀನ್ ವಂಡರ್ಫುಲ್. ಇವತ್ತು 24th ಆಫ್ ಡಿಸೆಂಬರ್, 25th ಆಫ್ ಡಿಸೆಂಬರ್ ಈಸ್ ಕ್ರಿಸ್ಮಸ್. ಐ ಥಿಂಕ್ ಕ್ರಿಸ್ಮಸ್ ಈಸ್ ಗೋಯಿಂಗ್ ಟು ಬಿ ಗ್ರ್ಯಾಂಡ್ ಇನ್ ಕೊಚ್ಚಿ. ಇವತ್ತು ವೆಜ್ ತಿನ್ನೋಣ ಅಂತ ಫಿಕ್ಸ್ ಆಗಿದ್ವಿ ನಮ್ಮ ಭೂಪನ್ಗೋಸ್ಕರ. ಸಡನ್ನಾಗಿ ಇಲ್ಲಿ ಫಿಶ್ ಮೇಲೆ ಬರ್ತಿದೆ, ನಿಂತ್ಬಿಟ್ಟಿದೆ. ಕನ್ಫ್ಯೂಷನ್ನು. ನೀ ಏನು ತಿಂತೀಯ ಶಿಷ್ಯ? ವೆಜ್ಜಾ? ನಮ್ಮ ಮನೇಲಿ ಬೈತಾರೆ ಕಣ ವೆಜ್ ತಿಂದರೆ, ನೀನು ಹೋಗ್ಬಾ. ದಿಸ್ ಗೈ ಹಿ ಫೀಡ್ ಹಿಮ್, ಪುವರ್ ಗೈ, ಹಿ ಲಿಟಲ್ ಬಿಟ್ ಓಕೆ, ಫೀಡ್ ಹಿಮ್ ಫುಡ್. ಮಾಂಸಾಹಾರ ತಿನ್ನಕ್ಕೆ ಹೋಗ್ತಿರೋ ಮಾಂಸಾಹಾರಿಗಳು ಸಣ್ಣ ಮೀನು, ಪುಟಾಣಿ ಮೀನುಗಳು ಭಗವಾನ್ ಫ್ರೈ ಮಾಡ್ಬಿಟ್ಟವ್ರೆ. ಇಲ್ಲೊಂದು ಫಿಶ್ ಇದೆ. ಚೇಚಿ ನೋಡ್ತಾ ಅವ್ರೆ, ನನ್ನ ಮಕ್ಕಳು ತಿಂತೀರಾ ಬರೀ ವಿಡಿಯೋ ಮಾಡ್ತೀರಾ ಅಂತ. ಅಪ್ಪಂ ಪುಟ್ಟು, ಓಕೆ. ಸೊ ಬೇಸಿಕ್ಲಿ ಎಲ್ಲ ಇದೆ. ಅಂಬಾನಿ ಸ್ಪೆಷಲ್ ಕಿರಿ ಬಿರಿಯಾನಿ ಕಟ್ಟಿದ್ದಾರೆ. ಏನೋ ಕಿಳಿ ಬಿರಿಯಾನಿ ಅಂತೆ. ಹಪ್ಪಳ ಕೊಟ್ಟಿದ್ದಾರಲ್ಲ ಬಿರಿಯಾನಿ ಜೊತೆಲೆ ಶಿಷ್ಯ. ಉಪ್ಪಿನಕಾಯಿ ಹಪ್ಪಳ ವಿತ್ ಬಿರಿಯಾನಿ, ಕ್ರೇಜಿ. ಸೊ ಗೈಸ್, ಊಟ ಬಂದಿದೆ. ಕಿಳಿ ಬಿರಿಯಾನಿ ಆಯ್ತೇನೋ ವೆಜ್ ತಿಂದು? ಅಷ್ಟು ಬೇಕಾ? ತಿನ್ನು ಹೋಗಲಿ. ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ಫುಡ್ ರಿವ್ಯೂ, ಕ್ವಿಕ್ ರಿವ್ಯೂ. ಓಕೆ, ಚೆನ್ನಾಗಿದೆ. ಸ್ಮಾಲ್ ಫಿಶ್, ಮುಳ್ಳು ತುಂಬ ಇರುತ್ತೆ, ಬಟ್ ಅದು ನಮಗೆ ಮುಳ್ಳು ಥರನೇ ಫೀಲ್ ಆಗಲ್ಲ. ಮುಳ್ಳು ಜೊತೆ ತಿನ್ಬಿಡೋದು. ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಹುಣಸೆಹಣ್ಣು ಹಾಕ್ಬಿಟ್ಟು ನೆನೆಸ್ಬೇಕು ಅಟ್ಲೀಸ್ಟ್ 1 hour, ಅವಾಗ ಒಳಗೆಲ್ಲ ಹೋಗುತ್ತೆ. ಸೊ ಈಗ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಅದು ಹಾಕಿಲ್ಲ ಅನಿಸುತ್ತೆ. ಅವ್ರು 7.5 out of 10. ಈಗ ರೈಸ್ ಬ್ಯಾಟಿಂಗ್ ಮಾಡೋದು. ಚೇಚಿ ಫುಡ್ ಸೂಪರ್ ಆಣೋ. ಸೊ ಗೈಸ್, ಮೊನ್ನೆ ಒಂದು ಸ್ಕೇಟಿಂಗ್ ಏನೋ ಟ್ರೈ ಮಾಡಿದ್ದೆ. ಟ್ರೈ ಮಾಡೋಕ್ಕೆ ಸಿಕ್ಕಿಲ್ಲ. ಯಪ್ಪ ಬೇಗ ಹೋಗ್ಬೇಕು ಅಂತಿದ್ದ. ಅದಕ್ಕೆ ಇವತ್ತು ಶಾಪಿಂಗ್ ಮಾಡೋಣ ಅಂತ ಇದೇ ನಾವು ಟ್ರೈ ಮಾಡಿದ್ದು. ವೇವ್ ಬೋರ್ಡ್ ಬೀಳೋ ಗ್ಯಾರಂಟಿ. ಟ್ರೈ ಮಾಡುವ. ಸ್ಟ್ರೈಟ್ ಇಡು ಕಾಲು, ಅಲ್ಲ ಸ್ಟ್ರೈಟು. ಅದನ್ನ ರಫ್ ಇರುತ್ತಲ್ಲ ಟಾರ್ ರೋಡಲ್ಲಿ, ಸ್ವಲ್ಪ ಜಾಸ್ತಿ ಬಂದರೆ ಆಮೇಲೆ ಇವತ್ತು ಕಲಿತೇ ಬಿಡೋಣ. ಆಗಿದ್ದಾಯಿತು. ಸೊ ಗೈಸ್, ಟ್ರೈ ಮಾಡಿದೆ. ಆವತ್ತಿನಗಿಂತ ಬೆಟರು. ಈಗ ಬೀಳ್ತಾ ನೋಡಿ, ಸ್ಲೋ ಮೋಷನಲ್ಲಿ ತೋರಿಸ್ತೀನಿ ಕಂಟೆಂಟ್ ನಿಮಗೆ. ನೀನು ಹಂಗೋಗು, ನಾನು ಹಿಂಗೆ ಬರ್ತೀನಿ ಹಿಂದೆಯಿಂದ. ಸೊ ಫೋರ್ಟ್ ಕೊಚ್ಚಿ ಎಂಟರ್ ಆಗಿದ್ದೀವಿ. ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ಗೆ ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ. ಪೈನಾಪಲ್ ತಿನ್ನೋಣ ಅಂತ ಬಂದು ಸದ್ಯಕ್ಕೆ ಡಿವೈಡ್ ಆಗಿದ್ದೀವಿ. ರಾಕೇಶ ಸಪ್ರೇಟ್ ಹೋಗಿದ್ದಾನೆ ಕಂಟೆಂಟ್ ಮಾಡಬೇಕು ಅಂದ್ಬಿಟ್ಟು. ನಾನು ಏನಿವತ್ತು ಸ್ಟ್ರೇಂಜರ್ ಪಿಕ್ಚರ್ಸ್ ಏನು ಮಾಡೋದಿಲ್ಲ. ಸ್ಕೇಟ್ ಬೋರ್ಡ್ ತೊಗೊಂಡಿವಲ್ಲ, ಅದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಸೊ ಗೈಸ್, ನಾವು ಸೆಂಟರ್ ಹತ್ರ ಗಿಫ್ಟ್ ಇಸ್ಕೊಳಕ್ಕಂತ ಬಂದಿದ್ದೀವಿ. ಈಗ ಸ್ಕೇಟಿಂಗ್ ಮಾಡೋಕ್ಕೆ ಹೋಗೋಣ ಬನ್ನಿ. ಅನ್ಬಾಕ್ಸಿಂಗ್ ಅವರ್ ಬೋರ್ಡ್. ಫ್ರೆಶ್ ಆಗಿ ಇವಾಗ ಸದ್ಯಕ್ಕಿದೆ, ಏನು ಸ್ಕ್ರ್ಯಾಚ್ ಇಲ್ದಿರಾ. ಒಂದ್ಸಲ ಕೆಳಗಿಟ್ಮೇಲೆ ಫುಲ್ ಸ್ಕ್ರ್ಯಾಚೇ ಆಗೋದು. ಒಬ್ರನ್ನ ನೋಡಿ ನಾವು ತೊಗೊಂಡ್ವಿ, ಇಲ್ಲೊಬ್ರು ನೋಡಿ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಬಂದರು. Can you hold? ಉಳ್ಕೊಳ್ಳೋಕ್ಕೆ ನಾವು ಇವತ್ತು ಹೋಟ್ಲ್ ಬೇಡ, ಎಲ್ಲಾದರೂ ಸ್ಟೇ ಮಾಡೋಣ ಅಂತ ಯಾರಾದರೂ ಪರ್ಮಿಷನ್ ಕೇಳೋಣ. ಸ್ಟ್ರೇಂಜರ್ಸ್ ಜಾಗದಲ್ಲಿ ಸ್ಟ್ರೇಂಜ್ ಆಗಿ ಮಲ್ಕೊಳ್ಳೋಣ ಅಂತ ಪ್ಲ್ಯಾನು. ಏನಂದ್ರು? ರೆಸ್ಟೋರೆಂಟ್ ಒಂದೇ ಅಂತೆ ಕಣಪ್ಪ. ರೆಸ್ಟೋರೆಂಟ್ ಇದ್ರೆ ಏನು ಮಲ್ಕೊಳಕ್ಕೆ ಹೇಳೋ, ಮಲ್ಕೋ. ಯಾವ ಬೇಡ ಅಂತ ಇಲ್ಲಿ ಇಷ್ಟು ಜಾಗ ಇದೆ. ಮೂಲೆಯಲ್ಲಿ ಒಂದು 6 ಅಡಿ 3 ಅಡಿ ಜಾಗ, ಇಲ್ಲ 5 ಅಡಿ 3 ಅಡಿ ಜಾಗ ಕೊಡ್ತೀನಿ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ. ವೆರಿ ಗುಡ್, ಥ್ಯಾಂಕ್ ಯು. ಏನಂತೆ? ಎಲ್ಲರೂ ನೋಡ್ತಾರೆ ನೋಡಿ ಕೆಪ್ರಾನ. ಓ, ಈಗ ನೀನು ಕಂಟೆಂಟ್ ಐತೆ ಬಾ ಚಿನ್ನ. ಥ್ಯಾಂಕ್ ಯು ಚಿನ್ನ. ಎಲ್ಲಿ ಮಲ್ಕೋಬೇಕು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಬೀದಿಲಿ ಮಲ್ಕೋ. ಬೀದಿಯಲ್ಲಿ ಮಲ್ಗೋಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ, ಆದರೆ ಇಲ್ಲಿ ಸೊಳ್ಳೆ ಕಾಟ ಇರುತ್ತೆ.
ಅಲ್ಲಿ ಲೈಟ್ ಹಾಕೋರೆ ಅಲ್ಲೋಗಿ ಕೇಳೋಣ. ಒಂದು ಚರ್ಚ್ ಕಾಣ್ತಾ ಇದೆ. ಏನಂದ್ರೆ ಚರ್ಚ್ ಕ್ಲೋಸ್ ಇದೆ, ಸೊ ನಾವ್ ಏನು ಅಲ್ಲಿ ಕೇಳೋದಕ್ಕೆ ಆಗೋದಿಲ್ಲ. चर्च ये क्या है? ये होटल है. ಹೋಟೆಲ್ ಫ್ರೀ ಆರ್ ಪೈಸಾ? ಪೈಸಾ. ಅಯ್ಯೋ हम अंदर जाते देखे. नहीं ಪೈಸಾ ಪೈಸಾ ಇದೆ, ಅಕೌಂಟ್ ತೋರ್ಸೋ. रिजर्वेशन है. ರಿಸರ್ವೇಶನ್ जस्ट देख के आते हैं. नहीं ಏ ಬಾರ ಅವ್ರ ಇಲ್ಲಿ ಲೈಟ್ ಎಲ್ಲ ಹಾಕಿರೋದು. ಇದು ಯಾವ ಹೋಟೆಲ್ ಅಲ್ಲ, ದಿಸ್ ಇಸ್ ಪೋಸ್ಟ್ ಆಫೀಸ್. ಮಲ್ಗಕ್ಕೆ ಜಾಗ ಹುಡುಕ್ತಾ ಯಾವುದೋ ಒಂದು ಫುಡ್ ಸ್ಟ್ರೀಟ್ಗೆ ಬಂದ್ಬಿಟ್ಟಿದ್ವಿ. ನೋಡಿ ಪೂರ್ತಿ ಬರೀ ಸ್ಟ್ರೀಟ್ ಫುಡ್ಡೇ ಇದೆ. ತಿನ್ನಕ್ ಮುಂಚೆನೆ ಚೆನ್ನಾಗಿರಲ್ಲ ಅಂತೆ. ಆಹಾ ನೋಡಲಿ ಫಿಶ್ ನೋಡೋ ಅಂತ ಹರಿದು ಊರು ಬಾಗ್ಲು ಮಾಡೋರಲ್ಲೋ ಗೊತ್ತಲ್ಲಿ. ನೋಡಿ ಗಾಯ್ಸ್, ಗೊತ್ತು ನನ್ನ ಮಗನಿಗೆ ಸ್ಕೂಲ್ ಮುಚ್ಚಿರುತ್ತೆ ಅಂತ. ಸ್ಕೂಲಲ್ಲಿ ಕೇಳೋಣ ಬಾ ಅಂತಿದ್ದಾನೆ. ಪ್ರಿನ್ಸಿಪಲ್ ಮಲಗಿರ್ಬೋದು ಒಳಗೆ. ಸ್ಕೂಲ್ ಒಂದ್ ಕಡೆ ಕೇಳ್ತಾ ಇದೀವಿ. ವಿ ಆರ್ ಆಸ್ಕಿಂಗ್ ಸ್ಟ್ರೇಂಜರ್ಸ್ ಫಾರ್ ಸಮ್ ಸ್ಲೀಪ್ ಓವರ್ ಪ್ಲೇಸ್. ಹಾಯ್, ಇದು ಹೋಮ್ ಸ್ಟೇ. ಎತ್ತರ ಕಾಸ್ಟ್? ಓಕೆ. ನಾನ್ ಎ ಸಿ? ಓಕೆ. ಎಸ್ ಬ್ರೋ, ಐ ಕ್ಯಾನ್. ಯಾಕೋ ವರ್ಕೌಟ್ ಆಗೋ ಥರ ಇದೆ, ನೋಡೋಣ. ಎಂതാണ്? They came back. ಮತ್ತೆ ಬಂದಿದ್ದಾರೆ. ಹೌದಾ, ಹಂಗಂತ್ಯಾ? ಆವಾಗಲೇ ಸ್ವಲ್ಪ ಅಲ್ಲಿ ಕೇಳಿದ್ವಿ ಹುಡುಗರಿಗೆ, ಆಗತ್ತಾ ಸೇರಿಸ್ಕೊತೀರಾ ಅಂತ. ಈ ಒಂದು 100 ಮೀಟ್ರ್ ಬಂದ ಮೇಲೆ ಮತ್ತೆ ಓಡ್ ಬಂದಿದ್ದಾರೆ. ಮಾತಾಡ್ತಿದ್ದಾರೆ, ಮನೇಲಿ ಪರ್ಮಿಷನ್ ಕೇಳ್ತಾರೆ ಅನ್ಸುತ್ತೆ. ನೋಡೋಣ ಏನಾಗತ್ತೋ ನೋಡು. ಡಿಸ್ಕಸ್ ಮಾಡ್ತವ್ರೆ, ಏನಪ್ಪ ಹೆಣ್ಮಕ್ಳನ್ನ ಕರ್ಕೊಂಬರ್ತಿದ್ಯಾ ಅಂತ ಕೇಳ್ತವ್ರೆ ಅವ್ರ ಮನೇಲಿ. ಇಲ್ಲ ಗಂಡು ಮಕ್ಕಳೇ ಅಂತ ಹೇಳ್ತವ್ರೆ, ಕನ್ವಿನ್ಸ್ ಮಾಡ್ತವ್ರೆ. ನೋಡಿ ಅಲ್ಲಿ ಎಷ್ಟು ಕಷ್ಟಪಟ್ಟು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಓಡೋದ್ರು ಪ್ಲಾನ್ ಫ್ಲಾಪ್. ಫ್ರ್ಯಾಂಕ್ ಆಗೋಯ್ತು ನಮ್ಮ ಜೊತೆ. ಇಟ್ಸ್ ಓಕೆ, ಬನ್ನಿ ಏನು ಮಾಡೋಕ್ಕಾಗಲ್ಲ. ಕಿತ್ತ ಮಗನೇ ವಾಪಸ್ಸು ಹೊಂಟೋಗು ಸುಮ್ಮನೆ. ಆಸೆ ಕೊಟ್ಟೋಗ್ಬಿಟ್ರಲ್ಲೋ. ದಿನ ಮುಗಿಯೋ ಸಮಯ, ಇನ್ನಷ್ಟೇ ಸಿಕ್ಕಿಲ್ಲ. ಡಿನ್ನರ್ ಆಗಿದೆ, ಈಗ ಆರ್ಕೆಸ್ಟ್ರಾ ಆರಂಭ. ಅಮೃತಧಾರೆ. ಈಗ ಢಿಂಕಚಿಕ್ಕ ಆರ್ಕೆಸ್ಟ್ರಾ ವತಿಯಿಂದ ಮುಂಗಾರು ಮಳೆ ಹಾಡನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ. ಕೊನೆದು ಬಾರಿ. ಚೆನ್ನಾಗಿ ಆಡೋಣ ಪ್ಲೀಸ್. ಒಂದೇ ಒಂದು ಮುಂಗಾರು ಮಳೆ. ಚೆನ್ನಾಗಿ ಆಡೋಣ ಅಂದ್ಬಿಟ್ಟು ಕೆಳಗೆ ಆಡ್ತವ್ರೆ ಗಾಯ್ಸ್. ಸರಿ, ಹಾರ್ಟ್ ಅಂತಾರಲ್ಲ, ಅಲ್ಲಿ ಕೈ ಹಾಕಿ ಪರ ಎಲ್ಲಿ ಮಾಡ್ಕೋತೀವೋ ಗೊತ್ತಿಲ್ಲ, ನೋಡುವ. You just go. There, bike. Okay. You just go, bike. Then to my yeah, man, go. Yeah. ಕುಡ್ಕೊಂಬಂದ್ರೆ ಬಿದ್ರೆ ದಬ ಅಂತ ತಲೆ ಬಡ್ಕೊಂಡು ಅಲ್ಲೇ ಮಳ್ರು ಅಣ್ಣ. ಆ ಅಪ್ಪಂಗೆ ಏನಾದ್ರೂ ಆದರೆ ನಾವು ಕಾರಣಕರ್ತರಲ್ಲ, ಜ್ಞಪ್ತಿ ಮಡಿಕಳಿ. ಇರ್ಲಾರ್ದೆ ಬಂದು ಇರುವೆ ಬಿಟ್ಕೊಳಕ್ ಬಂದಾನೆ ಅಪ್ಪ. You are coming from? ಬ್ಯಾಂಗ್ಳೂರು. You just can you just close the ಸಮಯ 12 ಗಂಟೆ. ರಾಕೇಶ್ ಬೀಳುವ ಸಮಯ ಬಂದಿದೆ. ಗಾಡಿ ನಂಗೆ ಒಳಗೆಯಿಂದ ಆಸೆ ಬರ್ತಿದೆ ಮಾಡಬೇಕು ಅಂತ. ಬರ್ರೋ ನಮ್ಮ ಶಿಷ್ಯನ ಎತ್ತಾಕೊಂಡೋಯ್ತು ಇವನು ಅಂದ್ಬಿಟ್ಟು ಕರೀತಾ ಇದ್ದಾರೆ ಗಾಯ್ಸ್. ಕೊಡ್ಕಣ್ಣ ಮತ್ತೆ ವಾಪಸ್ ಬಂದಿದ್ದಾರೆ. ಅಣ್ಣನ ಪುಚ್ಕೊ ಅನ್ನೋ ಸಮಯ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಸುಮಾರು ಇಂಟ್ರೆಸ್ಟಿಂಗ್ ಆಗಿತ್ತು ಈ ಟ್ರಿಪ್ಪು. ಮೋಸ್ಟ್ ಪ್ರಾಬ್ಲಿ ನಾಳೆಗೆ ಈ ಟ್ರಿಪ್ಪು ಮುಗಿಯುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಬಳಸಿ ಕನ್ನಡ ಉಳಿಸಿ ಅಂತ ನೆಕ್ಸ್ಟ್ ವಿಡಿಯೋ ಸಿಗೋಣ.